ಗ್ಯಾರಂಟಿ ಯೋಜನೆಗಳಲ್ಲಿ ಆಗುತ್ತಿರುವ ಅಕ್ರಮಗಳನ್ನು ತಡೆದು ಕೆಲವು ಅರ್ಹರಿಗೆ ಮಾತ್ರ ಯೋಜನೆಯ ಫಲ ತಲುಪಿಸಲು ಕರ್ನಾಟಕ ಸರ್ಕಾರ ಮುಂದಾಗಿದೆ. ಹೀಗಾಗಿ ಗ್ಯಾರಂಟಿ ಯೋಜನೆಗಳಲ್ಲಿ ಫಿಲ್ಟರ್ ಕಾರ್ಯ ನಡೆದಿದ್ದು ಅರ್ಹರಿಗೆ ಅಷ್ಟೇ ಸೌಲಭ್ಯ ದೊರೆಯಲಿದೆ. ಹೌದು, ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಗಳಲ್ಲೊಂದಾದ ಗೃಹಜ್ಯೋತಿ ಯೋಜನೆಯ ಫಲಾನುಭವಿಗಳ ಮನೆ ಮನೆ ಪರಿಶೀಲನೆ ಕಾರ್ಯವನ್ನು ಎಲ್ಲ ಎಸ್ಕಾಂಗಳ ಸಿಬ್ಬಂದಿ ಇಂದಿನಿಂದ ನಡೆಸಿ ಕ್ರಮವನ್ನು ಕೈಗೊಳ್ಳಲಿದ್ದಾರೆ. ವೀಕ್ಷಕರೇ ನೋಡಿ, ಈಗ ಈ ಕರ್ನಾಟಕ ಸರ್ಕಾರ, ಈ ಕಾಂಗ್ರೆಸ್ ಸರ್ಕಾರ ಏನು ಯೋಜನೆಗಳನ್ನು ಏನು ಕೊಟ್ಟಿತ್ತಲ್ಲ, ಆ ಯೋಜನೆ ಅಕ್ರಮವಾಗಿ ಬಳಕೆ ಆಗ್ತಾ ಇದ್ದಾವೆ. ಯಾರ್ಯಾರೆಲ್ಲೋ ಬಳಸ್ಕೊತಾ ಇದ್ದಾರೆ. ಈ ಫಲ ಏನು ಯಾರು ಈ ಯೋಜನೆಗೆ ಯೋಗ್ಯವಾಗಿರೋದಿಲ್ಲ, ಅವರು ಫೈನಾನ್ಷಿಯಲಿ ಫಿಟ್ ಆಗಿರ್ತಾರೆ, ಸೊ ಅವರನ್ನೆಲ್ಲ ಅಂದರೆ ಈ ಕಮರ್ಷಿಯಲ್ಗೆಲ್ಲ ಬಳಸ್ಕೊಳ್ಳುವಂಥ ಪ್ರಯತ್ನಗಳು ನಡೀತಾ ಇದ್ದಾವೆ ಗೃಹಜ್ಯೋತಿ ಯೋಜನೆ. ಸೊ ಆ ಎಲ್ಲ ಕಾರಣಕ್ಕಾಗಿ ಇವಾಗ ಸರ್ಕಾರ ಇದಕ್ಕೆ ಫಿಲ್ಟರ್ ಮಾಡಬೇಕು, ಇದನ್ನು ಸ್ವಲ್ಪ ಪರಿಶೀಲನೆ ಮಾಡಬೇಕು. ಯಾರ್ಯಾರು ಅಕ್ರಮವಾಗಿ ಬಳಸ್ತಾ ಇದ್ದಾರೆ, ಯಾರ್ಯಾರಿಗೆ ಇದು ಅರ್ಹ ಇದ್ದಾರೆ, ಅವರಿಗೆ ತಲುಪ್ತಾ ಇದೆಯಾ ಇಲ್ವಾ ಅನ್ನುವಂಥದ್ದು ಎಸ್ಕಾಂ ಅಧಿಕಾರಿಗಳು ಮನೆ ಮನೆಗೆ ಭೇಟಿ ನೀಡ್ತಾರೆ. ಭೇಟಿ ನೀಡಿ ಇದರ ಬಗ್ಗೆ ಸ್ವಲ್ಪ ವಿಚಾರಿಸ್ತಾರೆ. ಯಾರು ಯೋಗ್ಯವಾಗಿದ್ದಾರೆ ಈ ಯೋಜನೆಗೆ, ಅವರಿಗೆ ಈ ಯೋಜನೆ ಕಂಟಿನ್ಯೂ ಆಗುತ್ತೆ. ಸೊ ಯಾರು ಕಮರ್ಷಿಯಲ್ಗೂ ಬಳಸ್ಕೊಳ್ತಾ ಇದ್ದಾರೆ, ವ್ಯಾಪಾರ ವಹಿವಾಟುಗಳಿಗೆ ಈ ಒಂದು ಯೋಜನೆಯನ್ನು ಬಳಸ್ಕೊಳ್ತಾ ಇದ್ದಾರಲ್ಲ, ಅವೆಲ್ಲ ಕಡಿತ ಆಗತ್ತೆ ಅಂತ ಹೇಳಿ ಒಂದು ಇವಾಗ ಗೊತ್ತಾಗ್ತಾ ಇದೆ. ಸೊ ನೆಕ್ಸ್ಟ್ ಬರ್ತಕ್ಕಂಥ ದಿನಗಳಲ್ಲಿ ಈಗ ಎಸ್ಕಾಂನ ಸಿಬ್ಬಂದಿಗಳು ನಿಮ್ಮ ಮನೆ ಮನೆಗೆ ಭೇಟಿ ನೀಡಿ ಪರಿಶೀಲನೆ ಮಾಡ್ತಾರೆ. ಸಂಪೂರ್ಣ ನ್ಯೂಸ್ 24x7 ಇದು ನೊಂದವರ ಧ್ವನಿ.